ನೋಡ್ತಾ ಇರೋದು ನಮ್ಮ ಹೊಲ. ಇವತ್ತೇನಂತ ಅಂದರೆ ಹೊಸ್ದಾಗಿ ಇನ್ನೇನು ತೋರ್ಸೋಣ ಇರೋದೆ. ಆದರೆ ಹೊಸ್ದಾಗಿ ತೋರ್ಸೋದು ಏನಂತಂದರೆ ಚಿಗುರಿದ್ದಿದ್ದು ಈಗ ಮಾವಿನಕಾಯಿ ಆಗಿದ್ದಾವೆ ನೋಡಿ. ಮಾವಿನಕಾಯಿ ದಪ್ಪ ಆಗಿಬಿಟ್ಟಿದ್ದಾವೆ ನೋಡ್ರಿ, ಎಷ್ಟೊಂದು ಕಾಯಿದ್ದಾವೆ. ಆದರೆ ಅದು ತಿನ್ಬೇಕಂತ ಇಂಟ್ರೆಸ್ಟೇ ಇಲ್ದಂಗೆ ಆಗೋಗ್ಬಿಟ್ಟಿದೆ ನನಗಂತೂ. ಯಾಕೆಂದರೆ ಈ ಮಾವಿನಕಾಯಿ ಅಷ್ಟು ಅಂದರೆ ಸ್ವಲ್ಪ ಹುಳಿ ಇದು. ತೋತಾಪುರಿ ಮಾವಿನಕಾಯಿ ಆದ್ರೂ ಇದು ಹುಳಿಯಾಗಿಬಿಟ್ಟಿದೆ ಯಾಕೋ. ಇಲ್ಲಿ ನೋಡ್ರಿ, ನಮ್ಮ ಹೊಲದ ಕಡೆ ಕೂಡ ಬಾಳೆಹಣ್ಣು ಮಾರ್ಕೊಂಡು ಬರ್ತಾಯಿದ್ದಾರೆ ರೋಡಲ್ಲಿ. ಅದೆಲ್ಲ ಇದ್ರೆ ಇರಲಿ, ಬಾಳೆಹಣ್ಣು ಚೆನ್ನಾಗಿ ಇಳ್ಕೊಂಡು ಹೋಗ್ತಾಯಿದ್ದೆ ನಾವು ಅಣ್ಣ. ಆಮೇಲೆ ಇನ್ನೇನಂತಂದರೆ ಮಾವಿನ ಗಿಡ ನೋಡ್ತಾ ಇದ್ದೀರಾ, ಒಂಥರ ಕದಲಾಗ್ತೈತೆ, ಮಾವಿನಕಾಯಿ ಕಾಣಿಸ್ತಾ ಇಲ್ಲ. ಇನ್ನು ಅದು ಬಿಟ್ಟರೆ ಇನ್ನೇನಿಲ್ಲ. ಮಾವಿನಕಾಯಿ ಒಂದು ತೋರಿಸ್ಬೋದು ಅಷ್ಟೇ ನೋಡ್ರಿ ಹೆಂಗೈತೆ ಅಂತ. ಆದರೆ ಕ್ಯಾಮ್ರಾ ಒಂದು ಸ್ವಲ್ಪ ಅಲ್ಲ, ಚೆನ್ನಾಗಿ ಏನಾದರೂ ಆಬ್ಜೆಕ್ಟ್, ಒಂದು ವಸ್ತುನ ತೋರಿಸ್ಬೇಕಂದ್ರೆ ಅದು ತುಂಬ ಚೆನ್ನಾಗಿ ರೆಕಗ್ನೈಸ್ ಮಾಡಿ ವಿಡಿಯೋ ಮಾಡುತ್ತೆ. ಅದು ತುಂಬ ಇಷ್ಟ ಆಯಿತು ಈ ಮೊಬೈಲಲ್ಲಿ ನನಗೆ. ನೋಡಿ ಮಾವಿನಕಾಯಿ ಅಂತ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಮಾತ್ರನೇ ಸೈಡ್ ಎಲ್ಲ ಬ್ಲರ್ ಮಾಡಿ ವಿಡಿಯೋ ಕ್ಯಾಪ್ಚರ್ ಮಾಡುತ್ತೆ. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ಕೋಬೇಕಷ್ಟೇ ನಾನು. ನೋಡಿ, ಇದು ಯಾವುದು ಕತ್ಲು ಆಗ್ತೈತೆ ಬೆಳಕಿಗೆ. ಸರಿ ಬಿಡ್ರಿ. ಅಷ್ಟೇ. ಇನ್ನು ನಮ್ಮ ಹೊಲದಲ್ಲಿರೋಂಥ ಇದೊಂದು ಮಾವಿನ ಗಿಡ ಅಲ್ಲೊಂದು ಪಕ್ಕದಲ್ಲಿತ್ತು, ಆದರೆ ಕಡ್ಸಾಕ್ಬಿಟ್ವಿ. ಅದು ಇದ್ದಿದ್ರೆ ಒಂಥರ ಇಲ್ಲಿ ಹಿಂಗೆ ನೆರಳಿರ್ತಿತ್ತು, ಚೆನ್ನಾಗಿ ಕೂತ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರ್ತಿತ್ತು. ಆಲ್ಮೋಸ್ಟ್ ಅಂದರೆ ನಾನು ಸ್ಕೂಲ್ಗೆ ಹೋಗೋದಕ್ಕೂ ಮುಂಚೆ ಜಾಸ್ತಿ ಇಲ್ಲೇ ಬರ್ತಿದ್ದಿದ್ದು. ಹೊಲ್ದಾಗ ಬಂದಮೇಲೆ ಇಲ್ಲಿ ಉಯ್ಯಾಲೆ ಹಾಕ್ಬಿಟ್ಟು ಅದ್ರಾಗ ಜೋಕಾಲಿ ಆಡ್ಕೊಂಡು ಕೂತ್ಕೊಂಡ್ಬಿಡ್ತಿದ್ದೆ. ಯಾವುದನ್ನ ಸೀರೆ ಹಾಕ್ಕೊಂಡು, ಸೀರೆ ಈ ಗಿಡಕ್ಕೆ ಹಾಕ್ಬಿಟ್ಟು ಅದ್ರಾಗೆ ಜೋಕಾಲಿ ಆಡ್ಕೊಂಡು ಕೂತ್ಕೊಂಡ್ಬಿಡ್ತಿದ್ದೆ. ಆದರೆ ಈಗ ಗಿಡ ಇಲ್ಲ, ಸೂರ್ಯ ನೋಡಿ ಹಿಂಗೆ ಕಾಣಿಸುತ್ತೆ ಅಷ್ಟೇ.